ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗುರುನಾಥ್ ಜಾಂತಿಕರ್ ಅವರು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಸೌಹಾರ್ದ ಸಹಕಾರಿಗಳ ಆಗ್ರಹ. ಬಿಜೆಪಿ ಪಕ್ಷ ಜಾಂತಿಕರ್ ಅವರಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದೆ, ತನುಮನ ಧನ ಸಹಕಾರ ನೀಡಲಾಗುವುದು. ಸಂಜೀವ್ಕುಮಾರ್ ಪಾಟೀಲ್. ನಗರದ ಗಾಂಧಿಗಂಜ್ನಲ್ಲಿ ಜರುಗಿದ ಬಸವ ಜಯಂತಿ ಪ್ರಯುಕ್ತ ಮಹಾದಾಸೋಹ ಕಾರ್ಯಕ್ರಮ. ಬಸವಣ್ಣನವರ ಪೂಜೆ ಸಲ್ಲಿಸಿದ ಗಾಂಧಿಗಂಜ್ನ ಪದಾಧಿಕಾರಿಗಳು. ಬಸವ ದಾಸೋಹ ಸವಿದ ಸಾವಿರಾರು ಶರಣೆಯರು. ದಾಸೋಹ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಮಠಾಧೀಶರು ಭಾಗಿ. ಮೇ 19ರಿಂದ 3 ದಿವಸಗಳ ಕಾಲ ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದಲ್ಲಿ ಸಂದಲ್ ಕಾರ್ಯಕ್ರಮ. ಮೇ 20ರಂದು ಖವಾಲಿ, 21ರಂದು ಫಾತಿಹ ಪ್ರಾರ್ಥನೆ ಕಾರ್ಯಕ್ರಮ. ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಖಾದ್ರಿ ಸಾಹೇಬ್ ಕೋರಿಕೆ. ವಾರ್ತೆಗಳ ವಿವರ. ಗುರುನಾಥ್ ಜಾಂತಿಕರ್ ಅವರು ಸುಮಾರು 35 ವರ್ಷಗಳಿಂದ ಬಿಜೆಪಿ, ಸಂಘ ಪರಿವಾರ ಮತ್ತು RSS ಸಹಕಾರ ಭಾರತಿಗಳಲ್ಲಿ ನಿರಂತರವಾಗಿ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಏನೇನು ಜವಾಬ್ದಾರಿಗಳನ್ನು ನೀಡಲಾಗಿದೆ ಎಲ್ಲವನ್ನೂ ಕೂಡ ಚಾಚು ತಪ್ಪದೆ ಅವರು ಪಾಲಿಸಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಈಶಾನ್ಯ ಪದವೀಧರ ಒಂದು ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಗುರುನಾಥ್ ಜಾಂತಿಕರ್ ಅವರಿಗೆ ಟಿಕೆಟ್ ನೀಡದೆ ಅನ್ಯಾಯ ಮಾಡಿದೆ. ಹೀಗಾಗಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲೇಬೇಕು. ಅವರಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಸೌಹಾರ್ದ ಸಹಕಾರ ಸಂಘಗಳ ಪದಾಧಿಕಾರಿಗಳ ವತಿಯಿಂದ ತನು ಮನ ಧನದ ಸಹಕಾರವನ್ನು ನೀಡಲಾಗುವುದು ಎಂದು ಸೌಹಾರ್ದ ಸಹಕಾರಿ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಸಂಜೀವ್ಕುಮಾರ್ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ವತಿಯಿಂದ ಒಟ್ಟು 58,000ಕ್ಕೂ ಅಧಿಕ ಪದವೀಧರರ ಒಂದು ನೋಂದಣಿ ಕೂಡ ನಾವು ಮಾಡಿಸಿದ್ದೇವೆ. ಈ ಸ್ಟ್ಯಾಂಪ್ ಸೇವೆ ಆಗಿರಬಹುದು, ಶಿಕ್ಷಕರ ವೇತನವನ್ನು ಬಿಡುಗಡೆ ಮಾಡಿಸೋದರಲ್ಲಿ ಜಾಂತಿಕರ್ ಅವರ ಪಾತ್ರ ಬಹುಮುಖ್ಯವಾಗಿತ್ತು. ಆಮೇಲೆ ಸಾಕಷ್ಟು ಬಿಜೆಪಿ ಪಕ್ಷದಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಒಂದು ಹೋರಾಟಕ್ಕೆ ಒಪ್ಪಿ ಕನಿಷ್ಠ ಜಾಂತಿಕರ್ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೊಡಬೇಕಾಗಿತ್ತು, ಆದರೆ ಕೊಡಲಿಲ್ಲ. ಹಾಗಾಗಿ ಅವರು ಸ್ವತಂತ್ರವಾಗಿ ಒಂದು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಆಶಯವನ್ನು ಸಹಕಾರ ಸಂಘದ ಪದಾಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ. ಮತ್ತು ಸಂಜೀವ್ಕುಮಾರ್ ಪಾಟೀಲ್ ಅವರು ಕೂಡ, ಉಪಾಧ್ಯಕ್ಷರಾಗಿರುವಂತಹ ಸಂಜೀವ್ಕುಮಾರ್ ಪಾಟೀಲ್ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಸೌಹಾರ್ದ ಸಹಕಾರಿ ಒಕ್ಕೂಟದ ಪ್ರಮುಖರಾದ ಜಗನ್ನಾಥ್ ಕರಂಜೆ ಅವರು ಮಾತನಾಡ್ತಾ, ಈಗಾಗಲೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಗುರುನಾಥ್ ಜಾಂತಿಕರ್ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಪಕ್ಷ ಅವರನ್ನು ಕಡೆಗಣಿಸಿರುವ ಪ್ರಯುಕ್ತವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲು ನಾವು ಅವರನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಅವರು ಹಿಂಜರಿಯುವ ಪ್ರಶ್ನೆಯೇ ಇಲ್ಲ. ಅವರು ವಕೀಲರಾಗಿ ಬಡವರ ಸೇವೆ ಮಾಡಿದ್ದಾರೆ, ಪಕ್ಷದ ಸೇವೆ ಮಾಡಿದ್ದಾರೆ, ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಕರ ವೇತನ ಬಿಡುಗಡೆಗಾಗಿ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಎಲ್ಲರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಮ್ಮ ಸಹಕಾರ ಅವರಿಗಿದೆ ಎಂದು ಹೇಳಿದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಜೂನ್ 3ರಂದು ಜರುಗಲಿದೆ. ಮೇ 16ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು, ಜೂನ್ 6ರಂದು ಫಲಿತಾಂಶ ಪ್ರಕಟವಾಗಲಿದೆ. ಕಾಂಗ್ರೆಸ್ ವತಿಯಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸ್ಪರ್ಧೆ ಮಾಡಿದ್ದಾರೆ. ಬಿಜೆಪಿ ವತಿಯಿಂದ ಅಮರನಾಥ್ ಪಾಟೀಲ್ ಸ್ಪರ್ಧೆಗೆ ಇಳಿದಿದ್ದಾರೆ. ಹೀಗಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗುರುನಾಥ್ ಜಾಂತಿಕರ್ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡುಕೊಳ್ತಾರೆ ಎನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ನಾಗಶೆಟ್ಟಿ ಪಾಟೀಲ್, ಸಂಜೀವ್ಕುಮಾರ್ ಸಜ್ಜನ್, ಡಾಕ್ಟರ್ ಅಣ್ಣರಾವ್ ನಾವ್ದಗೆರೆ, ಸಂಜೀವ್ಕುಮಾರ್ ಸಜ್ಜನ್, ವಕೀಲರಾದ ಬಸವಪ್ರಕಾಶ್, ಅಮೃತರಾವ್ ಹೊಸಮನಿ, ವಿರ್ಶೆಟ್ಟಿ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಾಹಿನಿಯ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ಬೀದರ್ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಅನೇಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರು ಹಾಗೂ ವಕೀಲರಾಗಿದ್ದಾರೆ. ಸುಮಾರು 20 ವರ್ಷದಿಂದ ಅವರು ವಕೀಲ ವೃತ್ತಿಯನ್ನು ಕಾರ್ಯನಿರ್ವಹಿಸಲಿದ್ದಾರೆ. ಅದೇ ರೀತಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಸುಮಾರು 35 ವರ್ಷಗಳಿಂದ ಸಂಘ ಪರಿವಾರವಾದದಿಂದ RSS ಮತ್ತು BJPಯಲ್ಲಿ ಕಾರ್ಯನಿರ್ವಹಿಸಲಿದ್ದು, UBPಯ ಸಹಕಾರ ಭಾರತಿ ಅಲ್ಲದೆ ಸಂಘ ಪರಿವಾರಗಳಲ್ಲಿ ಅನೇಕ ಸಂಘಟನೆಗಳಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲಿ ABPಯ ಪೂರ್ಣಾವಧಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಾರೆ. ಜಿಲ್ಲೆಯ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯ ಮತ್ತು ಒಡನಾಟವನ್ನು ಹೊಂದಿರ್ತಾರೆ. ಬೀದರ್ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಾರೆ. ಬೀದರ್ ಜಿಲ್ಲೆಯ ಅನುದಾನಿತ ಪ್ರೌಢ ಶಾಲಾ ಶಿಕ್ಷಕರಿಗೆ 1994ರಲ್ಲಿ 1 ವರ್ಷದ ವೇತನ ಬಿಡುಗಡೆ ಆಗದ ಸಂದರ್ಭದಲ್ಲಿ ವಿದ್ಯಾರ್ಥಿ ಬಳಗವನ್ನು ಕಟ್ಟಿಕೊಂಡು ನಿರಂತರವಾಗಿ ಹೋರಾಟವನ್ನು ನಡೆಸಿ ವೇತನ ಬಿಡುಗಡೆ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದೇ ರೀತಿ ಕಾಲೇಜು ಉಪನ್ಯಾಸಕರುಗಳ UGC ವೇತನ ಪ್ರಾರಂಭಿಸುವಂತೆ ಬೆಂಬಲಿಸಿ ಉಪನ್ಯಾಸಕರೊಂದಿಗೆ ಹೋರಾಟ ನಡೆಸುತ್ತಾರೆ. ಹಿತೈಷಿಗಳು ಹಾಗೂ ಅಭಿಮಾನಿಗಳು ಎಲ್ಲರೂ ಸೇರಿ ನಿನ್ನೆ ಒಂದು ಸಭೆಯನ್ನು ಕರೆದು ಸುಮಾರು ಒಂದು
200 ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಒಂದು ಸಭೆಯನ್ನು ಮಾಡಿ ಅವರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ನಾವೆಲ್ಲ ಒತ್ತಾಯ ಮಾಡುತ್ತೇವೆ. ಅವರನ್ನು ಗುರುತಿಸಲಿ ಹಿನ್ನಡೆಯಾಗಿದೆ. ಜಾಂತಿಕರ್ ಸರ್ ಅವರು ಸುಮಾರು 30-40 ವರ್ಷ ಸಾರ್ವಜನಿಕ ಬದುಕಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಆ್ಯಕ್ಟನ್ನು ತರುವಲ್ಲಿ ಅವ್ರದ್ದು ಒಂದು ದೊಡ್ಡ ಕೊಡುಗೆ. ರಾಜ್ಯ ಮಟ್ಟದಲ್ಲಿ ಅವರದೇ ಆದಂಥ ಒಂದು ಸಹಕಾರ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಹಕಾರ ರತ್ನ ಪ್ರಶಸ್ತಿಯನ್ನು ಸಹ ಪಡೆದಂಥವು ಮತ್ತು ಒಬ್ಬ ಸರಳ ಸಜ್ಜನಿಕೆ, ಯಾವುದೇ ಆರೋಪ ಇಲ್ಲದಂಥ ಒಬ್ಬ ಶುದ್ಧ ಚಾರಿತ್ರ್ಯವನ್ನು ಹೊಂದಿರುವಂಥ ಒಬ್ಬ ರಾಜಕೀಯ ನಾಯಕ. ಹಾಗಾಗಿ ಪಕ್ಷಾತೀತವಾಗಿ ಮತ್ತು ಸಹಕಾರದ ಎಲ್ಲ ಧುರೀಣರು, ಈಗಾಗಲೇ ಪಾಟೀಲ್ ಹೇಳಿದಂಗೆ ಅನೇಕ ವಕೀಲರು ಸಹ ಅವರಿಗೆ ಬೆಂಬಲವನ್ನು ಸೂಚಿಸಿ ತಾವು ನಿಂತ್ಕೊಳ್ಬೇಕಂತ ಹೇಳಿ 1 ವರ್ಷ ಹಿಂದ್ಗಡೆನೆ ಅವರ ಅಭಿಮಾನಿ ಬಳಗದವರು ಅವರಿಗೆ ಒತ್ತಾಯ ಮಾಡಿದ್ದಕ್ಕಾಗಿ ಅವರು ಪ್ರಯತ್ನವನ್ನು ಮಾಡಿದರು. ಅದರ ರಾಜಕೀಯ ಪರಿಸ್ಥಿತಿಗಳು ಇವತ್ತು ಏನಾಗಿದ್ದಾವೆ ಅಂದ್ರೆ ಎಲ್ಲ ಪಕ್ಷಗಳಲ್ಲಿ ಏನಾಗಿದೆ, ಸ್ವಜನ ಪಕ್ಷಪಾತ, ಹಣಕಾಸಿನ ತೋಳಬಲ ಇವೆಲ್ಲ ಇದ್ದವ್ರಿಗೆ ಇವತ್ತೇನಾದ್ರೂ ಟಿಕೆಟ್ಗಳು ಹಂಚಿಕೆ ಆಗ್ತಾ ಇದ್ದಾವೆ. ಇವತ್ತು ನೈತಿಕ ಮೌಲ್ಯಗಳು, ಸಮಾಜ ಪರವಾದಂಥ ಕಾಳಜಿ ಇರುವಂಥ ವ್ಯಕ್ತಿಗಳಿಗೆ ಗುರುತಿಸುವಂಥ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ. ಅದಕ್ಕೆ ಇವರು ಸೈಲೆಂಟ್ ಆದರೆ ಏನಾಗ್ತದೆ ಅಂದ್ರೆ ಮತ್ತೊಂದು ಇನ್ನೊಬ್ಬ ಒಬ್ಬ ಚರಿತ್ರವಾದ ವ್ಯಕ್ತಿಗೂ ಸಹ ಕೈ ತಪ್ಪುವಂಥ ಕೆಲಸಗಳಾಗ್ತವೆ. ಅದಕ್ಕೆ ಪ್ರತಿಭಟನೆ ಅನ್ನೋದು ಯಾಕೆ ಮಾಡಬೇಕು ಅಂದ್ರೆ ಅವರಿಗೂ ಸ್ವಲ್ಪ ನೆನಪಾಗ್ಬೇಕು, ನಾವು ಯಾರನ್ನ ತಪ್ಪಿಸ್ತಾ ಇದ್ದೀವಿ, ಸಮಾಜಕ್ಕೆ ಗೊತ್ತಾಗ್ಬೇಕಲ್ಲ, ಇಲ್ಲಾಂದ್ರೆ ಆರಾಮಾಗಿ ಸಿಕ್ಕಲ್ಲ ಅಂತ ನಂಗೆ ಆಗುತ್ತೆ. ಅನೇಕರು 30-40 ವರ್ಷದಿಂದ ಭಾರತೀಯ ಜನತಾ ಪಕ್ಷಕ್ಕೆ 84ರಲ್ಲಿ ಕಾರ್ಯಕರ್ತರೇ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಗಾಂಧಿಗಂಜ್ನಲ್ಲಿ ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿ ಉತ್ಸವದ ಒಂದು ಪ್ರಯುಕ್ತವಾಗಿ ಮಹಾದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಾಸೋಹಕ್ಕೂ ಮೊದಲು ಜಿಲ್ಲೆಯ ವಿವಿಧ ಮಠಾಧೀಶರು ಗಾಂಧಿಗಂಜ್ಗೆ ಆಗಮಿಸಿ ಬಸವೇಶ್ವರ ದೇವಸ್ಥಾನದಲ್ಲಿರುವಂಥ ಗುರು ಬಸವಣ್ಣನವರ ಪುತ್ಥಳಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ ಪುಷ್ಪವೃಷ್ಟಿಯನ್ನು ಮಾಡಿ ಪೂಜೆ ಕೂಡ ಸಲ್ಲಿಸಿದರು. ಈ ಒಂದು ದಾಸೋಹದಲ್ಲಿ ಗಾಂಧಿಗಂಜ್ ಸೇರಿದಂತೆ ನಗರದ ಸಾವಿರಾರು ಭಕ್ತಾದಿಗಳು ಅಂದರೆ ಶರಣೆಯರು ಪಾಲ್ಗೊಂಡಿದ್ದರು. ಇದೇ ವೇಳೆ ಭಾಲ್ಕಿಯ ಪೂಜ್ಯ ಶ್ರೀ ಬಸವಲಿಂಗಪಟ್ಟ ದೇವರು ಹಾಗೂ ಪ್ರಮುಖರಾಗಿರುವ ನಾಗಶೆಟ್ಟಿ ದಾಡ್ಗಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ ಸೇರಿದಂತೆ ಇನ್ನು ಅನೇಕ ಜನ ಮುಖಂಡರು, ಗಂಜ್ನಲ್ಲಿ ಕೆಲಸ ಮಾಡುವಂಥ 100 ಜನ ಕಾರ್ಯಕರ್ತರು, ವಿವಿಧ ಕಡೆಗಳಿಂದ ಆಗಮಿಸಿರುವಂಥ ರೈತಾಪಿ ವರ್ಗದವರು ಹಾಗೂ ವ್ಯಾಪಾರಿಗಳು ಮಹಾದಾಸೋಹವನ್ನು ಅಂದರೆ ಅನ್ನ, ಸಾಂಬಾರು, ಪಲ್ಯ ಮತ್ತು ಹುಗ್ಗಿಯನ್ನು ಸವಿದು ಧನ್ಯರಾದರು. ಬಸವ ಜಯಂತಿ ಪ್ರಯುಕ್ತ ಪ್ರಸಾದ ವಿತರಣೆ ಮಾಡುವುದು ಇಲ್ಲಿಯ ಒಂದು ಪ್ರತಿ ವರ್ಷದ ಒಂದು ಸೇವೆಯಾಗಿದೆ ಮತ್ತು ವಿಶೇಷತೆ ಕೂಡ ಆಗಿದೆ. जन संरक्षक सद्गुरु बसव प्रभु गुरु शरण विभो शरणालोलनुनि परम पुरुषनुनि करुणा सिंधुनि दीनर बंधुनि सुभगात्रनुनि प्रेम नेत्रनु ನಮ್ಮಲ್ಲಿ 9 ತಾರೀಕು ಕಾರ್ಯಕ್ರಮ ಚಾಲೂ ಆಗಿದೆ. ದಿ ಗ್ರೇನ್ ಮರ್ಚೆಂಟ್ ಅಸೋಸಿಯೇಷನ್ ಗಾಂಧಿಗಂಜ್ ಬೀದರ್ದು ಉಪಾಧ್ಯಕ್ಷ ನಾಗಶೆಟ್ಟಿ ದಾಡಿಗೆ ಕುಂಬಾರವಾಡ ನಾನು ಮಾತಾಡೋದು. ಮತ್ತು ಕಾರ್ಯಕ್ರಮ 9 ತಾರೀಕು ಕಾರ್ಯಕ್ರಮ ಚಾಲೂ ಅದ. 5 ದಿವಸ ಸತತ ಮತ್ತು ನಂತರ ಅಭಿಷೇಕ ಪೂಜೆ ನಡೀತಾ ಇದೆ. ಇವತ್ತು ಮುಂಜಾನೆ ಪೂಜೆ ಆಯಿತು. ಮತ್ತು ನಮ್ಮ ಭಾಲ್ಕ್ಯಾಪುರ ಬಂದಿರು, ಇನ್ನೊಬ್ಬರು ವಿವೇಕಾನಂದ ಆಶ್ರಮ ಸ್ವಾಮೀಜಿ ಬಂದಿರು,
ಮತ್ತು ಬಸವರಾಜ್ ಜಾರಶೆಟ್ಟಿ ಅವರು ಬಂದಿದ್ದರು. ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ಅವ್ರ ಸದ್ಯದ ಪೂಜಾ ಕಾರ್ಯಕ್ರಮ ಎಲ್ಲ ಆಯಿತು, ಭಜನೆ ಆಯಿತು. ಆಮೇಲೆ ಚಾಲನೆ ಕೊಟ್ಟು ಪ್ರಸಾದಕ್ಕೆ ಈಗ ಕಾಂಡು ಮುಂದುವರೆದು ನಡೀತಾ ಇದೆ. ಎಷ್ಟು ಜನ ಬಂದರು ಸರ್? ಎಷ್ಟು ಜನ ಅಂದರೆ ಲೆಕ್ಕ ಇಲ್ಲ. ಕಮ್ಮಿ 10-20 ಸಾವಿರ ಜನರಿಗೆ ಬರ್ಬೋದು. ಯಾಕೆ ಸುಮಾರು 4 ಕ್ವಿಂಟಲು ಗೋಧಿ, ಇನ್ನು 12 ಕ್ವಿಂಟಲು ಅಕ್ಕಿ. ಆ ಹಿಸಾಬಿಂದ ಇನ್ನು 10,000 ಮೇಲೆ ಜನ ಬರ್ಬೋದು. 10-15-20 ಸಾವಿರ ತನಕ ಬರ್ಬೋದು. ಸುಮಾರು ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್ ಇದು ಕಾಂಡು 1990 ಹಿಡಿದು ಮಾಡೋದು ನಾವು. 1990 1990 1990 ಅಲ್ಲಿ ಹಿಡಿದು ಕಂಟಿನ್ಯೂ ಮಾಡೋದು ಮತ್ತು ಪ್ರಸಾದ ಹುಗ್ಗಿ, ಅದು ಜೈವ ಗೋಧಿದು ಪ್ಯೂರ್ ಹುಗ್ಗಿ, ಅನ್ನ, ಸಾಂಬಾರು, ಮುದ್ದೆ ಪಲ್ಯ ಎಲ್ಲ ಅಚ್ಚುಕಟ್ಟಾಗಿ ಚಲೋ ಮಾಡಿಸ್ತೀವಿ. ಎಲ್ಲ ಕಡೆ ಜನ ಬರ್ತದೆ, ಎಲ್ಲ ಗಂಡ ಹೆಂಗಸರು ಬರ್ತಾರೆ, ಎಲ್ಲ ಹೆಣ್ಮಕ್ಳು, ಸಣ್ಣವರು, ದೊಡ್ಡವರು, ಹುಡುಗರು ಎಲ್ಲರೂ ಬರ್ತಾರೆ. ಪ್ರಸಾದ ಮಾಡಿ ಹೋಗ್ತಾರೆ. ಥ್ಯಾಂಕ್ ಯು ಸರ್. ಬಸವ ಜಯಂತಿ 891ನೇ ಬಸವ ಜಯಂತಿ ನಿಮಿತ್ತವಾಗಿ ಗಾಂಧಿಗಂಜ ವ್ಯಾಪಾರಸ್ಥರಲ್ಲಿ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಬಸವ ಜಯಂತಿ ಮಹಾಪ್ರಸಾದ ಖಾಂಡು ಸುಮಾರು ಒಂದು 34 ವರ್ಷ ಹಿಂದೆ ನಾವು ಅಲ್ಲಿ 34 ವರ್ಷ ಸುಮಾರು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಮಹಾಪ್ರಸಾದ ಚಾಲೂ ಆಗ್ತಾಯಿದೆ. ಎಲ್ಲರೂ ವ್ಯಾಪಾರಸ್ಥರು ಮತ್ತು ಮುನಿಮೂರು ಮಾಲಕರು ಇಲ್ಲಿಂದ ಗಾಂಧಿಗಂಜ ಎಲ್ಲ ಹಮಾಲರು ಎಲ್ಲರೂ ಜಾತಿ ಭೇದವನ್ನು ಮರೆತು ನಾವೆಲ್ಲರೂ ಮಹಾಪ್ರಸಾದ ಖಾಂಡನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಎಲ್ಲರೂ ತನು ಮನ ಧನದಿಂದ ಭಾಳ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಎಲ್ಲರೂ ವ್ಯಾಪಾರಸ್ಥರು ಭಾಳ ನಿಮಿತ್ತವಾಗಿ ಸಹಕಾರ ಮಾಡಿದ್ದಕ್ಕೆ ಎಲ್ಲರೂ ಇಲ್ಲಿ ಮಹಾಪ್ರಸಾದನ್ನು ಕಮ್ ಮುಂಜಾನೆ ಒಂದು 11-11:30 ಶುರು ಆಯ್ತು. ರಾತ್ರಿ 7-8 ಮಹಾಪ್ರಸಾದನ್ನು ಪ್ರಾರಂಭ ಮಾಡ್ತೇವೆ. ಅದಕ್ಕೆಲ್ಲರೂ ನಿಮ್ಮಲ್ಲಿ ದಯಮಾಡಿ ನಿಮ್ಮೆಲ್ಲರಿಗೆ ಶರಣಾರ್ಥಿ. ನಾವು ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಲಾಹಾಡಿ, ಗಾಂಧಿಗಂಜ ವ್ಯಾಪಾರಸ್ಥರು. ಮೇ 19ರಿಂದ 3 ದಿವಸಗಳ ಕಾಲ ಬೀದರ್ ತಾಲೂಕಿನ ಬಗ್ದಲ್ ಗ್ರಾಮದ ಹಜರತ್ ಸೈಯದ್ ಅಬ್ದುಲ್ ಖಾದರ್ ಶಾ ದರ್ಗಾದಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಸಾಹೇಬ್ ಖಾದ್ರಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸಂದಲ್ ಕಾರ್ಯಕ್ರಮ, ಖವಾಲಿ ಕಾರ್ಯಕ್ರಮ ಮತ್ತು ನಮಾಜ್ ಪ್ರಾರ್ಥನೆ ಕೂಡ ಜರುಗಲಿದೆ. ಈ ವರ್ಷವೂ ಕೂಡ 3 ದಿವಸಗಳ ಕಾಲ ಭವ್ಯ ಸಂದಲ್ ಮಹೋತ್ಸವ ಜರುಗಲಿದೆ. ಜಿಲ್ಲೆಯ ಜನತೆ ಪಾಲ್ಗೊಳ್ಳಬೇಕೆಂದು ಸಾಹೇಬ್ ಖಾದ್ರಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಬಗ್ದಲ್ ಗ್ರಾಮದ ಒಂದು ದರ್ಗಾದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾ ಮೇ 19ರಂದು ಸಂದಲ್ ಕಾರ್ಯಕ್ರಮ, ಮೇ 20ರಂದು ಖವಾಲಿ ಸಂಗೀತ ಕಾರ್ಯಕ್ರಮ ಮತ್ತು ಮೇ 21ರಂದು ನಮಾಜ್ ಪ್ರಾರ್ಥನೆ, ವಿವಿಧ ಉಪನ್ಯಾಸಗಳು ಕೂಡ ಜರುಗಲಿವೆ. ಈ ಮಹೋತ್ಸವಕ್ಕೆ ಕರ್ನಾಟಕ ಸೇರಿದಂತೆ ನೆರೆಯ ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದಲೂ ಕೂಡ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಆದ್ದರಿಂದ ಇಲ್ಲಿಯ ಜನತೆ ಪಾಲ್ಗೊಂಡು ದರ್ಶನ ಪಡೆದುಕೊಂಡು ಪುನೀತರಾಗಬೇಕೆಂದು ಸಾಹೇಬ್ ಅವರು ತಿಳಿಸಿದ್ದಾರೆ. ಬಗ್ದಲ್ ಸಾಹೇಬ್ ದರ್ಗಾ ಅಂದರೆ ಅದೊಂದು ಕಾಮಧೇನು ಕಲ್ಪವೃಕ್ಷದ ರೀತಿಯಲ್ಲಿ ಭಕ್ತರಿಗೆ ಕೆಲಸ ಮಾಡುತ್ತೆ. ಅದರಲ್ಲೂ ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಸಾಹೇಬ್ ಖಾದ್ರಿ ಸಾಹೇಬ್ ಅಂದರೆ ಎಂತಹ ರೋಗಗಳಿದ್ರೂ ಕೂಡ ಕಡಿಮೆ ಮಾಡ್ತಾರೆ ಎನ್ನುವಂಥ ಬಲವಾದ ನಂಬಿಕೆ ಇಲ್ಲಿಯ ಜನತೆಗಿದೆ. ಇದೊಂದು ಭವ್ಯ ಬಂಗಲೆಯಂತೆ ಕಾಣುತ್ತದೆ. ಸುಂದರವಾದ ದರ್ಗಾಗೆ ಪ್ರತಿದಿನ 100 ಜನ ಬರ್ತಾರೆ, ದರ್ಶನ ಪಡ್ಕೊಳ್ತಾರೆ. ಸಾಹೇಬ್ ಅವರಿಂದ ತಾಯತ ಕಟ್ಟಿಸಿಕೊಂಡು ವಿವಿಧ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾರೆ. ಸಂದಲ್ ಸಂದರ್ಭದಲ್ಲಿ ಜಾತಿ ಧರ್ಮಗಳಾಚೆ ಎಲ್ಲ ಧರ್ಮೀಯರು ಕೂಡಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ಈ ದರ್ಗಾಗೆ ಬಂದರೆ ಇವರೊಬ್ಬ ಸತ್ಯದ ದೇವರೆಂದು ನಂಬಿ ಭಕ್ತರು ದರ್ಶನ ಪಡಿತಾರೆ. ಹಲವು ಬಾರಿ ಇದೇ ದರ್ಗಾದಲ್ಲಿ ಉಳಿದುಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಜನತೆ ಕಂಡುಕೊಳ್ತಾರೆ ಎಂಬುದು ಇಲ್ಲಿನ ವಿಶೇಷತೆ. ಆದ್ದರಿಂದ ಮೇ 19ರಿಂದ 21ರವರೆಗೆ 3 ದಿವಸಗಳ ಕಾಲ ನಡೆಯುವ ವಿವಿಧ ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದರ್ಶನ ಪಡೆದು ಧನ್ಯರಾಗಬೇಕೆಂದು ಡಾಕ್ಟರ್ ಮೊಹಮ್ಮದ್ ಇದ್ರಿಸ್ ಅಹಮದ್ ಸಾಹೇಬ್ ಖಾದ್ರಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. 21 मई तक उर्स का जलसा जारी रहेगा. इसका प्रोग्राम 19 मई को बाद असर खादरिया मंजिल से संदल खादरिया मंजिल से होते हुए आबादी में बड़ी धूमधाम के साथ आबादी में घूमता हुआ दरगाह आस्थाना पहुँचेगा और बादशाह संदल माली होगी और जिसमें उलमा मशाइखीन शाह खलीफा मोहम्मद इद्रिस अहमद खादरी और सैयद मोहम्मद यूसुफ साहब खादरी और उलमा मशाइखीन संदल माली अंजाम देंगे
फिर उसके बाद बादशाह के उलमा मशाइख का बयान होगा और उसके बाद मशहूर मारूफ ख़वाल, हिंदुस्तान के मशहूर मारूफ ख़वाल अपना नाता कलाम सुनाएंगे। महफिल समा जारी रहेगा और 20 मई को चिरागा रहेंगे जिसमें बादशाह उलमा मशाइख का बयान होगा और उसके बाद ख़वालियाँ का प्रोग्राम जारी रहेगा और 21 मई को बाद फजर ख़त्म कुरान फातिहा ख़वानी होगी, उसके बाद रुखसत। इस तरीके से उर्स की कार्रवाई जारी रहेगी। उर्स में हर स्टेट से पब्लिक उर्स में शिरकत होती है और बहुत से लोग आते हैं और इस दरगाह से फैज़ आते हैं। सब हर मज़हब हर मिल्लत इस उर्स में शिरकत होकर शरीक होते हैं और ये दरगाह बहुत मशहूर है और अल्लाह का फजल करम है कि लोग अपनी दिले मन्नतें मकसदें हासिल करते हैं, अक़ीदे से आते हैं और फैज़ पाते हैं। अल्लाह का शुक्र है कि यहाँ हज़ारों का मजमा होता है, हर स्टेट से लोग आते हैं और 3 दिन तक इस प्रोग्राम की कार्रवाई चलती है। अल्लाह ताला का शुक्र है कि अल्लाह सबको इस उर्स में शरीक होने के आवाम से गुजारिश की जाती है कि इस उर्स के जलसे में शिरकत फरमा कर सवाबदार हासिल करें। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಹಾಕೊಳಗಿ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.